ಎಲ್ಲ ಆತ್ಮ ಬಂಧಿಗಳಿಗೂ ನಮಸ್ಕಾರ. ಈ ದಿನ ಆ ನನಗೆ ಅತ್ತೆ ಸೊಸೆ ಎಂಬಂತಹ ಒಂದು ಸುಂದರವಾದ ಶೀರ್ಷಿಕೆಯನ್ನ ಚರ್ಚಿಸಲು ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ಅದರಂತೆ ನನ್ನ ಜವಾಬ್ದಾರಿಯನ್ನ ನಾನು ಪ್ರಾರಂಭಿಸ್ತಿದ್ದೇನೆ. ಅತ್ತೆ ಸೊಸೆ ಅತ್ತೆ ಸೊಸೆ ಎಂಬಂತಹ ವಿಚಾರನೆ ಒಂದು ಅದ್ಭುತ, ಹಾಗೂ ಅದು ಒಂದು ಪ್ರಚಾರದಲ್ಲಿರೋಂತ ವಿಚಾರಗಳು. ಅದನ್ನ ಸ್ವಲ್ಪ ಹಿನ್ನೆಲೆನೆ ನೋಡಕ್ ಹೋದ್ರೆ ನಾವು ಅನಾದಿ ಕಾಲದಿಂದಲೂ ಸಾಮಾಜಿಕ ರೂಪುರೇಷೆಗಳು ಹಾಗೂ ನಿರಂತರ ಪ್ರಕ್ರಿಯೆಗೆ ಒಳಗಾಗುತ್ತಲೇ ಬರುತ್ತಿದೆ. ಹಾಗೆಯೇ ನಮ್ಮ ಭಾರತೀಯ ಕೌಟುಂಬಿಕ ಮೌಲ್ಯಗಳನ್ನ ನೋಡಕ್ ಹೋದ್ರೆ ನಮ್ಮ ವಿಶ್ವಕ್ಕೆ ಕುಟುಂಬ ವ್ಯವಸ್ಥೆಯನ್ನು ಮಾದರಿಯಾಗಿ ತೋರಿಸಿಕೊಟ್ಟಿರುವಂತಹದ್ದು ಅಂತಹ ಕೌಟುಂಬಿಕ ಹಿನ್ನೆಲೆಯನ್ನ ನಮ್ಮ ಭಾರತ ಪಡೆದಿದೆ. ಅದಕ್ಕೆ ನಾವು ಹೆಮ್ಮೆ ಪಡ್ತಾ ಇದೀವಿ. ಈ ವಿಚಾರಕ್ಕೋಸ್ಕರ ನಾವು ಯಾವುದೇ ದೇಶಗಳನ್ನ ನಾವು ನೋಡಕ್ ಹೋದ್ರೆ ಆ ದೇಶಗಳಲ್ಲಿ ಯಾವುದೇ ಮೌಲ್ಯಯುತವಾದಂತಹ ಕೌಟುಂಬಿಕ ವ್ಯವಸ್ಥೆಗಳನ್ನ ನಾವು ಕಾಣೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ನಮ್ಮ ಭಾರತದಲ್ಲಿ ಕೌಟುಂಬಿಕ ವ್ಯವಸ್ಥೆಯ ಹಿನ್ನೆಲೆಯನ್ನ ನೋಡಕ್ ಹೋದ್ರೆ ವಿಭಕ್ತ ಕುಟುಂಬಗಳು ಹಾಗೆ ಅವಿಭಕ್ತ ಕುಟುಂಬಗಳು ಅವಿಭಕ್ತ ಕುಟುಂಬಗಳು ಅಂತ ಎರಡು ವಿಂಗಡಗಳನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಕುಟುಂಬದ ಸಂಬಂಧಗಳ ಆಧಾರದ ಮೇಲೆ ನಾವು ಕಾಲಕ್ಕೆ ಆದ ಬದಲಾವಣೆಗಳ ವಿಸ್ತೃತ ರೂಪವಾಗಿ ನಾವು ಈ ಕುಟುಂಬ ವ್ಯವಸ್ಥೆಯನ್ನು ಸಂಕೀರ್ಣ ಮಾಡುತ್ತಲೇ ನೋಡ್ತಾ ಇದ್ದೇವೆ. ಈ ಕುಟುಂಬ ನೆಲೆಗಟ್ಟಿನಲ್ಲಿ ಹಲವಾರು ಸಂಬಂಧಗಳನ್ನ ಬೆಸೆದುಕೊಂಡಿದೆ. ಅದರಲ್ಲಿ ಪ್ರಮುಖವಾದಂತಹುದಂದ್ರೆ ಗಂಡ ಹೆಂಡತಿ ಸಂಬಂಧ, ತಂದೆ ತಾಯಿ ಸಂಬಂಧ, ಮಗ ಸೊಸೆ, ಅಳಿಯ, ಮಾವ, ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಹೇಳುತ್ತಲೇ ಹೋದ್ರೆ ಸಂಬಂಧದ ಕೊಂಡಿಯಾಗಿ ಹಲವಾರು, ಅದರಲ್ಲಿ ಒಂದು ಆಲದ ಮರದಲ್ಲಿ ದೊಡ್ಡ ದೊಡ್ಡ ರೆಂಬೆಗಳ ರೀತಿಯಲ್ಲಿ ಅದು ಹೆಚ್ಚುತ್ತಾನೆ ಹೋಗ್ತಾ ಇರುತ್ತೆ. ಹಂಗಾಗಿ ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆ ತುಂಬಾ ದೊಡ್ಡದು ಎಂದು ಹೇಳಲು ಶ್ಲಾಘನೀಯ. ಹಾಗೆಯೇ ನೋಡುತ್ತಾ ಹೋದ್ರೆ ಅತ್ತೆ ಸೊಸೆ ಅಂದ್ರೆ ಸಮಾಜದ ಮೂಲ ಘಟಕದ ದೊಡ್ಡ ಹಂತದಲ್ಲಿ ಈ ವ್ಯವಸ್ಥೆಯನ್ನ ಕಾಣಬಹುದು. ಒಂದು ಕುಟುಂಬ ಏಳ್ಗೆ ಅಂತ ಕಾಣ್ಬೇಕಂದ್ರೆ ಅಲ್ಲಿ ಒಂದು ಅತ್ತೆ ಹಾಗೂ ಸೊಸೆಯ ಸಂಬಂಧ ತುಂಬಾ ಪ್ರಮುಖವಾದಂತಹ ಹಂತದಲ್ಲಿ ನಿಂತಿದೆ. ಹಾಗೆಯೇ ಹೊಂದಾಣಿಕೆ, ಸಹಬಾಳ್ವೆ, ಸೃಷ್ಟಿ, ಅಲ್ಲೊಂದು ಇಲ್ಲೊಂದು ಭಿನ್ನಾಭಿಪ್ರಾಯಗಳು, ಭೇದಗಳು, ಸಂಘರ್ಷಗಳು ಹೀಗೆ ಸರ್ವೇ ಸಾಮಾನ್ಯ. ಅದು ತಂದೆಯ ಮಗನ ನಡುವೆ ಹಾಗೂ ಅಪ್ಪ ಮಗನ ನಡುವೆ, ಮಾವ ಅಳಿಯ ನಡುವೆ ಕೂಡ ಇರುತ್ತದೆ. ಹಾಗೆ ಒಬ್ಬ ಮನುಷ್ಯ ಅಂತ ಹೇಳಕ್ ಹೋದ್ರೆ ಒಬ್ಬನ ಚಿಂತನೆ ಮತ್ತೊಬ್ಬನ ಚಿಂತನೆ ರೀತಿ ಇರಲ್ಲ. ಒಬ್ಬನ ವರ್ತನೆ ಇನ್ನೊಬ್ಬನ ವರ್ತನೆಯ ರೀತಿ ಇರೋದಿಲ್ಲ. ಒಬ್ಬನ ವೈಯಕ್ತಿಕ ಆಲೋಚನೆಗಳು ಮತ್ತೊಬ್ಬ ವ್ಯಕ್ತಿಯ ಮತ್ತೊಬ್ಬ ಆಲೋಚನೆಗಳಿಗೆ ಅದು ಮ್ಯಾಚ್ ಆಗೋದಿಲ್ಲ. ಈ ಲಕ್ಷಣಗಳನ್ನು ನೋಡುತ್ತಾ ಎಲ್ಲರೂ ಬೇರೆ ಬೇರೆ ನನ್ನಂತೆಯೇ ನಡೆದುಕೊಳ್ಳಬೇಕು, ನಮ್ಮಂತೆಯೇ ಇರಬೇಕು ಅನ್ನುವುದು ಅಸಾಧ್ಯವಾದಂತಹ ಸಂಗತಿ. ಆದ್ದರಿಂದ ಮನೆಗೆ ಬಂದ ಸೊಸೆಯನ್ನು ಸಕಾರಾತ್ಮಕ ಧೋರಣೆಯುಳ್ಳ ಹೆಣ್ಣಾಗಿದ್ದಷ್ಟು ಕೌಟುಂಬಿಕ ಮೌಲ್ಯಗಳು ಹೆಚ್ಚುತ್ತವೆ. ಹಾಗೆಯೇ ಮನೆಯಲ್ಲಿರುವಂತಹ ಅತ್ತೆಯೂ ಸಹ ಸಹನಾತ್ಮಕ ಹಾಗೂ ಸಕಾರಾತ್ಮಕ ಚಿಂತನೆಯುಳ್ಳ ಮನೋಭಾವವನ್ನು ಹೊಂದಿದ್ದರೆ ಹಾಗೂ ಆ ಸೊಸೆಯನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಇದ್ದರೆ ಆ ಮನೆಯ ಯಶಸ್ವಿ ಕೂಡ ಖಂಡಿತ. ಇತ್ತೀಚಿನ ದಿನಮಾನಗಳಲ್ಲಿ ಅತ್ತೆ ಸೊಸೆಯ ಸಂಬಂಧಗಳು ತುಂಬಾ ಏನಾಗಿದೆ ಅಂದ್ರೆ ಸಂಘರ್ಷಕ್ಕೆ ಒಳಪಟ್ಟಿದೆ. ಹಿಂದಿನ ಪೌರಾಣಿಕ ಇತಿಹಾಸಗಳನ್ನ ನಾವು ನೋಡಿದಾಗ ಏನಾಗ್ತಾ ಇತ್ತು ಅಂತಂದ್ರೆ ಅತ್ತೆ ಸೊಸೆ ಅಂತ ಅಂದಾಗ ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆಗಿರಬಹುದು ಅಥವಾ ಯಾವುದೇ ಭೇದ ಭಾವಗಳು ಇರ್ತಾ ಇರ್ಲಿಲ್ಲ. ಆದ್ರೆ ಇತ್ತೀಚಿನ ಕಾಲಮಾನಗಳಲ್ಲಿ ಅದು ಏನಾಗಿದೆ ಅಂದ್ರೆ ಅವು ತುಂಬಾ ದೊಡ್ಡ ರೀತಿಯಲ್ಲಿ ಸಂಕೀರ್ಣ ರೂಪವನ್ನು ಪಡೆದುಕೊಂಡಿದೆ. ಏಕೆಂದ್ರೆ ಅದು ಅರ್ಥ ವ್ಯವಸ್ಥೆ ಬದಲಾವಣೆಯಿಂದ ಮತ್ತೆ ಐಷಾರಾಮಿ ಬದುಕಿನ ಜೀವನದ ಪರಿಸ್ಥಿತಿಯಿಂದ ಹಾಗೂ ಸಂದಿಗ್ಧ ಸಂಬಂಧಗಳ ತಕ್ಕಡಿ ಮತ್ತೆ ಭಿನ್ನಾಭಿಪ್ರಾಯ, ಹೀಗೆ ವಯೋಮಾನ, ಇನ್ನು ಹಲವು ಕಾರಣಗಳನ್ನ ನಾವು ಕೊಡ್ತಾ ಹೋಗ್ಬೋದು. ಅದರಂತೆಯೇ ಪೂರಕವಾಗಿ ಏನ್ ಹೇಳ್ಬೋದು ಅಂತ ಅಂದ್ರೆ ಇತ್ತೀಚಿನ ಸಾಮಾಜಿಕ ಕಾದಂಬರಿಗಳಾಗಿರ್ಬಹುದು, ದೂರದರ್ಶನಗಳಾಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು, ಸಾಹಿತ್ಯ ಲೋಕವಾಗಿರ್ಬೋದು, ಈ ಹಿನ್ನೆಲೆಯಲ್ಲಿ ಲೇಖನಗಳು ಏನ್ ಬಿತ್ತರಿಸ್ತಾ ಇದೆ ಅಂತಂದ್ರೆ ಸಮಾಜಕ್ಕೆ ಬೇಡಿಕೆ ಆಗಿರುವಂತಹ ಅತ್ತೆ ಸೊಸೆಯನ್ನೇ ಸಂಬಂಧಗಳನ್ನ ಋಣಾತ್ಮಕವಾಗಿ ತೋರಿಸ್ತಾ ನಮ್ಮ ಈ ಛಾಯಾ ಲೋಕವು ವಿಜೃಂಭಿಸ್ತಾ ಇದೆ. ಅದರೊಳಗೆ ಪ್ರಮುಖವಾದದ್ದು ಏನಂತ ಅಂದ್ರೆ ಅದರೊಳಗೆ
ವಾಚಕರು, ವೀಕ್ಷಕರು ಹಾಗೆ ಪ್ರೋತ್ಸಾಹಿಸುವವರು ಕೂಡ ನಮ್ಮ ಮಹಿಳಾ ಮಣಿಗಳೇ ಎಂಬುದು ತುಂಬಾ ವಿಪರ್ಯಾಸ ಹಾಗೂ ಸೋಜಿಗದ ಸಂಗತಿ. ಒಂದು ಧಾರಾವಾಹಿಗಳಲ್ಲಾಗಿರಬಹುದು ಅಥವಾ ಕಾದಂಬರಿಗಳಲ್ಲಾಗಿರಬಹುದು ಮಾತುಗಾರಿಕೆ, ತಂತ್ರಗಾರಿಕೆ ಹಾಗೂ ಸಂಬಂಧಗಳ ನೇಯುವಿಕೆ ಕಲೆ, ಕುಟುಂಬ, ಜೀವನಗಳು, ಬಂಧಗಳನ್ನು ಒಡೆಯುವ, ಶಿಥಿಲಗೊಳಿಸುವ ಅತ್ತೆಯದೋ ಇಲ್ಲ ಸೊಸೆಯದೋ ಪಾತ್ರಗಳು, ಅವುಗಳನ್ನ ವೈಭವೀಕರಣ ಇವುಗಳನ್ನ ನೋಡುತ್ತಾ ಏನಾಗ್ತಾ ಇದೆ ಅಂತ ಅಂದ್ರೆ ನಮ್ಮ ಪೀಳಿಗೆಗಳು ಅರೆಶಿಕ್ಷಿತ ಯುವ ಪೀಳಿಗೆಗಳು, ಕೆಲವು ಸೊಸೆಯರು, ಅಶಿಕ್ಷಿತ ಅತ್ತೆಯಂದಿರು ಅದನ್ನೇ ಸತ್ಯ, ಇಂತಹ ಅತ್ತೆ ಸೊಸೆಯಂದಿರೇ ಬಹಳ ಎಂಬಷ್ಟರ ಮಟ್ಟಿಗೆ ಬಂದು ತಮ್ಮ ಜೀವನದಲ್ಲಿ ವ್ಯವಧಾನ ರಹಿತವಾದ ರೀತಿಯಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಅಂದ್ರೆ ನಾವ್ ಏನ್ ನೋಡ್ತೀವಿ ನಾವ್ ಅದ್ ಆಗ್ತೀವಿ ಅನ್ನೋದಕ್ಕೆ ಈ ನಮ್ಮ ಸಾಮಾಜಿಕ ವ್ಯವಸ್ಥೆ ಕೂಡ ಇದಕ್ಕೆ ಮೂಲ ಕಾರಣ ಆಗ್ತಾ ಇದೆ. ಹಾಗೆ ನಮ್ಮ ಭಾರತೀಯ ಸಂಬಂಧಗಳು ಹಾಗೂ ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆ ಈಗಿರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಅಂದ್ರೆ ಅತ್ತೆ ಸೊಸೆ ಎಂದ ಕೂಡ್ಲೆ ಅವ್ರ ಮನ್ಸೊಳಗೆ ಏನ್ ಬರುತ್ತೆ ಅಂತ ಅಂದ್ರೆ ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವ ಎಂದುಕೊಳ್ಳುವಷ್ಟು ಮಟ್ಟಿಗೆ ಅತ್ತೆ ಸೊಸೆ ವ್ಯವಸ್ಥೆ ಹದಗೆಡ್ತಾ ಇದೆ. ಹೆಣ್ಣು ಮತ್ಸರದ ನೆರೆ, 100 ಗಂಡಸಿದ್ದರೂ ಸಹ 2 ಜಡೆಗಳ ಮಧ್ಯೆ ಇರಬಾರದು ಎಂಬಂತಹ ಗಾದೆಗಳು, ಹೇಳಿಕೆಗಳು ಆಗಾಗ ನಮ್ಮೆಲ್ಲರ ಕಿವಿಗೆ ಬಂದು ಮುಟ್ಟಿ ಹೋಗ್ತಾ ಇರ್ತದೆ. ಆದರೂ ಇಬ್ಬರು ಹೆಣ್ಣುಗಳು ಜಗಳವಾಡುತ್ತಿದ್ದಾರೆ, ಅತ್ತೆ ಸೊಸೆಯರದೇ ಕಚ್ಚಾಡುವಿಕೆ ಎಂಬ ಉದ್ಗಾರ ಕೂಡ ನಮ್ಗೆ ಕೇಳ್ಬರುತ್ತೆ. ಯಾಕೆ ಅಂತ ಅಂದ್ರೆ ಏನಾದ್ರೂ ಒಂದು ಗಲಾಟೆ ನಡೀತೈತೆ ಅಥವಾ ಇಬ್ರು ಹೆಂಗಸರು ಜಗಳ ಆಡ್ತಾ ಇದಾರೆ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಮೊದಲನೇ ಆಲೋಚನೆ ಅಂತ ಅಂದ್ರೆ ಅತ್ತೆ ಸೊಸೆ ಜಗಳ ಇರಬಹುದು ಅನ್ನುವಂಥದ್ದೇ. ಹಾಗೆ ಈ ಅತ್ತೆ ಸೊಸೆ ಜಗಳವೇ ಲೋಕ ಪ್ರಸಿದ್ಧ. ಆದ್ರೆ ಮಾವ ಅಳಿಯನ ನಡುವೆ ಏನಕ್ಕೆ ಈ ರೀತಿ ವಿಶ್ಲೇಷಿಸಲ್ಪಡುವುದಿಲ್ಲ ಅಂತ ನೋಡಕ್ ಹೋದ್ರೆ ಅತ್ತೆ ಸೊಸೆ ಸಂಬಂಧ ಇಷ್ಟು ನಿಕೃಷ್ಟ ಸಂಬಂಧವೆಂಬಂತೆ ನಿರೂಪಿತವಾದದ್ದು ಹೇಗೆ ಮತ್ತು ಏಕೆ ಎಂಬ ಪ್ರಶ್ನೆಗೆ ಸರ್ವೇ ಸಾಮಾನ್ಯವಾಗಿ ವಿದ್ಯಾವಂತ ಸ್ತ್ರೀ ಸಮೂಹ ಕಾಡುತ್ತದೆ. ವೇದ ಕಾಲಗಳಲ್ಲಾಗ್ಲಿ ಅಥವಾ ಪುರಾಣಗಳಲ್ಲಾಗ್ಲಿ ಅತ್ತೆ ಸೊಸೆಯ ಕಚ್ಚಾಟ ಅಥವಾ ಕಥೆಗಳನ್ನು ಅಂತಹ ವ್ಯಕ್ತಿಗಳನ್ನಾಗಿ ನಾವು ಕಾಣಲು ಸಿಗುವುದೇ ಇಲ್ಲ. ಇಂದಿನ ನಾವು ಪುರಾಣ ಅಥವಾ ಪೌರಾಣಿಕ ವ್ಯವಸ್ಥೆಯನ್ನು ನೋಡಕ್ ಹೋದ್ರೆ ರಾಮಾಯಣದಿಂದ ಹಿಡಿದು ಮಹಾಭಾರತ ತನಕ ಏನಾದ್ರೂ ನಾವು ನೋಡಕ್ ಹೋದ್ರೆ ನಾವು ಅಲ್ಲಿ ಎಲ್ಲೂನು ಕೂಡ ನಾವು ಈ ಅತ್ತೆ ಸೊಸೆ ಜಗಳ ಈ ತರದ್ದೆಲ್ಲ ನಾವು ನೋಡಕ್ ಆಗೋದಿಲ್ಲ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಶಿಕ್ಷಿತ ಹೆಣ್ಣು ಮಕ್ಕಳಾದ್ರೂನು, ತಿಳುವಳಿಕೆ ಹೆಣ್ಣು ಮಕ್ಕಳಾದ್ರೂನು ಈ ತರ ವ್ಯವಸ್ಥೆನ ನಾವು ಹೆಚ್ಚೆಚ್ಚು ನೋಡ್ತಾ ಇದ್ವಿ. ಹಾಗೆಯೇ ಸೊಸೆ ಮತ್ತೆ ಅತ್ತೆ ಅಂಟಿಕೊಂಡಿರುವಂತಹ ಚಟ ಆಗಿರಬಹುದು, ಅತ್ತೆಯ ಮನೆಯ ವಿಚಾರಗಳನ್ನು ಹೊರಗಿನವರ ಮುಂದೆ ಆಡಿಕೊಳ್ಳುವುದು ಹಾಗೂ ಸಂಸಾರದ ಗುಟ್ಟನ್ನು ಬೀದಿಯ ರಟ್ಟನ್ನು ಮಾಡಿರುವುದಾಗಿರ್ಬೋದು. ಈ ಸೊಸೆ ಮತ್ತೆ ಅತ್ತೆ ಸೊಸೆ ಸಂಬಂಧಗಳು ಹೆಚ್ಚು ಹಾಳಾಗೋದಕ್ಕೆ ಕಾರಣ ಈ ತರ ನಾವು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿರೋದಾಗಿರ್ಬೋದು ಅಥವಾ ಹೊರಗಿನವರ ವಿಚಾರಗಳನ್ನ ನಮ್ಮ ಮನೆಯಲ್ಲಿ ಪ್ರಸ್ತಾಪ ಮಾಡಿರಬಹುದಾಗಿರ್ಬೋದು ಅಥವಾ ನಮ್ಮ ವಿಚಾರಗಳನ್ನ ಬೇರೆಯವರೊಂದಿಗೆ ಚರ್ಚಿಸುವುದಾಗಿರಬಹುದು. ಇದರಿಂದ ನಮ್ಮ ಅತ್ತೆ ಸೊಸೆ ಎಂಬಂತಹ ಸಂಬಂಧಗಳು ಹೆಚ್ಚು ಹಾಳಾಗ್ತಾ ಇದೆ. ಹಾಗೆಯೇ ಈ ಸೊಸೆಯಾದವಳು ಅತ್ತೆಯನ್ನು ತಾಯಿಯಂತೆ ಕಾಣಬೇಕು ಹಾಗೂ ಅತ್ತೆಯಾದವರು ಸೊಸೆಯನ್ನು ಮಗಳಂತೆ ಕಾಣಬೇಕು. ಈ ಎರಡೂ ಚಿಂತನೆಗಳು ಇಬ್ಬರಲ್ಲೂ ಸಕಾರಾತ್ಮಕವಾಗಿ ಬಂದಾಗ ಎರಡೂ ಸಂಬಂಧಗಳು ಉತ್ತಮವಾಗಿರುತ್ತದೆ. ಹಾಗೆಯೇ ಇಳಿ ವಯಸ್ಸಿನ ಅತ್ತೆಗೆ ಪತಿ ಇದ್ದರೆ ಮಗನ ಬೆಂಬಲ ಅತಿಯಾಗಿ ಬೇಕಾಗುವುದಿಲ್ಲ. ಆದರೆ ಆಕೆಗೆ ಪತಿ ಇಲ್ಲದಿದ್ದಾಗ ಆ ಮಗನ ಬೆಂಬಲ ಬೇಕಾಗುತ್ತದೆ. ಇಲ್ಲ ಅಂದ್ರೆ ಆಕೆಗೆ ಒಬ್ಬಂಟಿಯಾಗುವಂತಹ ಈ ಭಾವನೆ ಕಾಡ್ತಾ ಇರ್ತದೆ. ಆಕೆಗೆ ಮಗನೇ ಸರ್ವಸ್ವವಾಗಿರ್ತಾನೆ. ಆದ್ರಿಂದ ಈ ಅತ್ತೆ ಮತ್ತೆ ಸೊಸೆಯ ಮಧ್ಯ ಆ ಮಗನ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಅಂದ್ರೆ ಈ ಕಡೆ ಅತ್ತೆಗೂ ಸಂಭಾಳ್ಸಕ್ ಆಗ್ತಾ ಇರಲ್ಲ, ಅಮ್ಮನ್ಗೂ ಸಂಭಾಳ್ಸಕ್ ಆಗ್ತಾ ಇರಲ್ಲ, ಈ ಕಡೆ ಅತ್ತೆಗೂ ಸಂಭಾಳ್ಸಕ್ ಆಗ್ತಾ ಇರಲ್ಲ. ಈ ತರ ಪರಿಸ್ಥಿತಿ ಬರುತ್ತದೆ. ಯಾಕೆ ಅಂತಂದ್ರೆ ಈ ಅತ್ತೆ ಸೊಸೆಯ ಈ ಋಣಾತ್ಮಕ ವರ್ತನೆಯಿಂದ. ಆದ್ರಿಂದ ಸೊಸೆ ಮತ್ತೆ ಅತ್ತೆ ಎರಡನ್ನೂ ಅರ್ಥ ಮಾಡ್ಕೊಂಡು ಅದನ್ನ ಆತ್ಮೀಯತೆ ಹಾಗೂ ಪ್ರೀತಿ ಮಧ್ಯ ಬರದಂತ ಹಾಗೆ ತಾಯಿಯ ಪ್ರೀತಿ ಮಗನಿಗೂ ಹಾಗೂ ಮಗನ ಪ್ರೀತಿ ಸೊಸೆಗೂ ಸಿಕ್ಕುವಂತೆ ಮಾಡಿ ಈ ಭಿನ್ನಾಭಿಪ್ರಾಯವನ್ನ ದೂರ ಮಾಡ್ಬೇಕು. ಹಾಗೆ
ಇನ್ನು ಅತ್ತೆ ಆದವರು ಸೊಸೆಗೆ ತನ್ನ ಅಮರವಾಣಿಗಳನ್ನು ಹೇಳುವುದು ತಪ್ಪಲ್ಲ, ಆದರೆ ಅದನ್ನ ಆದೇಶವಾಗಿ ಹೇಳುವುದು ತಪ್ಪು. ಪ್ರೀತಿಯಿಂದ ತಿಳಿ ಹೇಳುವ ಹಿತನುಡಿಗಳು ಸೊಸೆಯ ಮನಸ್ಸಿಗೆ ಮುಟ್ಟುತ್ತದೆ. ಹಾಗೆ ಸೊಸೆಯ ಕಷ್ಟದ ದಿನಗಳಲ್ಲಿ ಹಾಗೂ ಅವಳು ತಾಯಿಯಾದಂತಹ ದಿನಗಳಲ್ಲಿ ಅತ್ತೆಯ ಆರೈಕೆ ಸಿಕ್ಕಿದರೆ ಆಕೆಗೆ ದೈಹಿಕ ಶ್ರಮಗಳನ್ನ ನೀಡಿಲ್ಲ ಅಂತ ಅಂದ್ರೆ ಒಬ್ಬ ಸೊಸೆಗೆ ತಾಯಿಯ ನೆನಪೇ ಬರುವುದಿಲ್ಲ. ಆ ಆ ಆ ಆ ಸಮಯದಲ್ಲಿ ಅವಳಿಗೆ ಕಾಳಜಿಯನ್ನು ತೋರಿಸಿದಲ್ಲಿ ಅಷ್ಟಿಲ್ಲದಿದ್ದರೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ತೋರಿದ ಕಾಳಜಿಯಂತಾದರೂ ತೋರಿಸಬೇಕು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆಗಳನ್ನ ನೋಡ್ತಾ ಇದ್ದಾಗ ಉದ್ಯೋಗಸ್ಥ ಸೊಸೆ ಇದ್ದಾಗ ಆಕೆ ಕೆಲಸ ಮುಗಿಸಿ ಬಂದಾಗ ಮನೆಗೆಲಸವನ್ನು ಆಕೆಗೆ ಆಗಾಗ್ಗೆ ಕಾಯ್ದಿರಿಸುವುದನ್ನು ಬಿಟ್ಟು ತನ್ನಿಂದಾಗುವಂತಹ ಕೆಲವು ಸಹಾಯಗಳನ್ನು ಮಾಡಿದಾಗ ಈ ಪರಿಪಾಠ ಬೆಳೆಸಿಕೊಂಡಲ್ಲಿ ಅತ್ತೆಯ ಸೊಸೆಯ ಬಾಂಧವ್ಯಗಳು ತುಂಬಾ ಗೌರವಾನ್ವಿತವಾಗಿರ್ತದೆ. ಹಾಗೂ ಮಗನ ಮೇಲೆ ಹಾಗೂ ಮೊಮ್ಮಕ್ಕಳ ಮೇಲೆ ಪ್ರೀತಿಯನ್ನು ತೋರಿಸುತ್ತಾ ಸೊಸೆಯನ್ನು ಪ್ರೀತಿಸುತ್ತಾ ಹೋದರೆ ಈ ಸಂಬಂಧಗಳು ಉತ್ತಮವಾಗಿ ಬೆಳೆಯಲು ಬೇರೆ ಮಾತೇ ಇಲ್ಲ. ಹಾಗೆಯೇ ಈ ವಿಚಾರಗಳನ್ನ ನಾವು ಚರ್ಚಿಸುತ್ತಾ ಹೋದಾಗ ಅತ್ತೆ ಅನ್ನೋ ಸ್ಥಾನನ ನಾವು ನೋಡಿದಾಗ ಅವ್ರದ್ದು ಸ್ವಲ್ಪ ಹಿರಿ ಸ್ಥಾನ ಆಗಿರ್ತದೆ. ಆಗ ಕೆಲವೊಂದು ಅವ್ರಿಗೆ ಆದೇಶ ಮಾಡಂತ ಗುಣಗಳಿರುತ್ತೆ. ಆದ್ರೆ ಅದನ್ನ ಅವರು ತುಂಬಾ ಸೂಕ್ಷ್ಮವಾಗಿ ಮಾಡ್ಬೇಕು. ಈ ಬೆಣ್ಣೆಯಲ್ಲಿ ಕೂದ್ಲು ತೆಗೆದ ರೀತಿ ಈ ಸಣ್ಣ ಸಣ್ಣ ವಿಚಾರಗಳಿಗೂ ಅತ್ತೆ ಮುನಿಸ್ಕೊಳ್ಳೋದು, ಸಣ್ಣ ಸಣ್ಣ ವಿಚಾರಗಳಿಗೂ ಸೊಸೆ ಮುನಿಸ್ಕೊಳ್ಳೋದು, ಇದನ್ನ ಮಾಡದೆ ಒಂದು ಉತ್ತಮವಾದ ಚರ್ಚೆಯನ್ನ ಮಾಡಿ ಅವರು ಮುಕ್ತ ಸಂವಹನವನ್ನ ಮಾಡ್ಬೇಕು. ಹಾಗೂ ಅದು ಪರಿಣಾಮಕಾರಿಯಾದ ಪರಿಹಾರವನ್ನ ತಂದ್ಕೊಡ್ತದೆ. ಹಾಗೆಯೇ ದೋಷರಹಿತನಾದ ವ್ಯಕ್ತಿಯು ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗೆಯೇ ಎಲ್ಲರಲ್ಲೂ ಒಂದು ವಿಕಾರಗಳು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಅತ್ತೆಯ ಗುಣ ನ್ಯೂನತೆಗಳನ್ನು ಹಾಗೂ ಸೊಸೆಯ ಗುಣ ನ್ಯೂನತೆಗಳನ್ನು ಅತ್ತೆ ಹಾಗೂ ಸೊಸೆ ಇಬ್ಬರು ಪರಸ್ಪರ ಸಾಮರಸ್ಯದಿಂದ ಮಾತಾಡಿ ಅದನ್ನು ರಸವತ್ತಾಗಿ ಚರ್ಚಿಸಿ ಅದನ್ನ ಅಲ್ಲಿಗೆ ನಿಲ್ಲಿಸಿ ಪರಿಣಾಮಕಾರಿಯಾದಂತಹ ಪ್ರಯತ್ನವನ್ನ ಮಾಡಿದಾಗ ಆ ಸಂಬಂಧಗಳು ಹದಗೆಡುವುದಿಲ್ಲ. ಇನ್ನು ಅತ್ತೆ ಸೊಸೆ ಮಧ್ಯೆ ಭೌತಿಕ ಸಹಕಾರದ ಜೊತೆಗೆ ಭಾವನಾತ್ಮಕ ಬೆಂಬಲವೂ ಮೂಡಿ ಬಂದಲ್ಲಿ ತಮ್ಮ ಸಂಸಾರವು ಕಷ್ಟ ಅಂತ ಅನಿಸಿಕೊಳ್ಳುವುದೇ ಇಲ್ಲ. ಪರಸ್ಪರ ಸಮಾಧಾನ ಮಾಡಿಕೊಳ್ಳುವುದು. ಯಾಕೆಂದರೆ ಒಂದು ಹೆಣ್ಣಿನ ಮನಸ್ಥಿತಿ ಮತ್ತೊಂದು ಹೆಣ್ಣಿಗೆ ಮಾತ್ರ ಗೊತ್ತಿರುತ್ತದೆ. ಹಾಗೆಯೇ ಒಬ್ಬ ಅತ್ತೆ ಒಬ್ಬ ಸೊಸೆಯನ್ನ ಸೊಸೆ ಅಂತ ನೋಡದೆ, ಹಾಗೆ ಒಬ್ಬ ಸೊಸೆ ಒಬ್ಬ ಅತ್ತೆಯನ್ನ ಅತ್ತೆ ಅಂತ ನೋಡದೆ ಒಂದು ಹೆಣ್ಣು ಇವರು ನಮ್ಮಂತೆ ಹೆಣ್ಣು ಅನ್ನುವ ರೀತಿ ಅವರು ಅನ್ಯೋನ್ಯವಾಗಿ ಕೂಡಿದರೆ ಆ ಮಗನಿಗೆ ಒಂದು ಯುದ್ಧವನ್ನೇ ಗೆದ್ದು ಬಂದಷ್ಟು ಸಂತೋಷವನ್ನು ನೀಡುತ್ತದೆ. ಹಾಗೆಯೇ ಸಂಬಂಧಗಳನ್ನ ಬೆಸೆಯಲು ಕೆಲವೊಂದು ವಿಚಾರಗಳು, ಆಚಾರ ವಿಚಾರಗಳು, ಹಾಗೆಯೇ ವಾಗ್ವಾದಗಳು ಇದನ್ನೆಲ್ಲ ಬದಿಗಿಟ್ಟು ಒಂದು ಸನ್ನಡತೆಯಿಂದ ನಡಿಬೇಕು ಅಂತ ಅಂದ್ರೆ ಒಂದಿಷ್ಟು ಹೊಂದಾಣಿಕೆಗಳನ್ನ ಮಾಡ್ಲೇಬೇಕು. ಅತ್ತೆ ಸೊಸೆ ಅಂತ ಅಂದಾಗ ಅತ್ತೆಯ ಮಾತನ್ನ ಸೊಸೆ ಸ್ವೀಕರಿಸಬೇಕು, ಹಾಗೆ ಸೊಸೆಯ ಮಾತನ್ನು ಅತ್ತೆ ಸ್ವೀಕರಿಸಬೇಕು. ಹಾಗೂ ಪರಸ್ಪರ ಸಹಕಾರ ಮನೋಭಾವದಿಂದ ಇಬ್ಬರೂ ನಡೆದುಕೊಳ್ಬೇಕು. ಹಾಗೂ ಸಾಮರಸ್ಯತೆ ಹಾಗೂ ಅತ್ತೆಯ ಅನಾರೋಗ್ಯದ ಸ್ಥಿತಿಯಲ್ಲಿ ಸೊಸೆ ಸಹಾಯ ಮಾಡುವುದು, ಹಾಗೂ ಸೊಸೆಯ ಅನಾರೋಗ್ಯದ ಸ್ಥಿತಿಯಲ್ಲಿ ಅತ್ತೆಯು ಕಾಳಜಿ ವಹಿಸುವುದು. ಹಾಗೂ ಅತ್ತೆ ಆಧುನಿಕ ಗಟ್ಟಿಗಿತ್ತಿ ಆದ್ರಿಂದ ಅತ್ತೆಯ ಆಚಾರ ವಿಚಾರಗಳನ್ನು ಸಮಾನ ಚಿಂತನೆಗಳಿಂದ ಸೊಸೆಗೆ ತಿಳಿ ಹೇಳುವುದು. ಅದನ್ನ ನಿಷ್ಠೂರವಾಗಿ ಹೇಳದೆ ಹೀಗೆ ಎಂದು ಒಂದು ನಕಾರಾತ್ಮಕ ಚಿಂತನೆಗಳಲ್ಲಿ ಅವರಿಗೆ ಬಿತ್ತರಿಸುತ್ತಾ ಹೋದರೆ ಸೊಸೆ ಮತ್ತು ಅತ್ತೆಯ ಸಂಬಂಧಗಳು ಉತ್ತಮವಾಗಿರ್ತದೆ. ಹಾಗೆಯೇ ಉದ್ಯೋಗಸ್ಥ ಸೊಸೆ ಇದ್ದಾಗ ಆಕೆಯೂ ಸಹ ಹಬ್ಬ ಹರಿದಿನಗಳು ಇನ್ನಿತರೆ ಚಟುವಟಿಕೆಗಳಲ್ಲಿ ಅತ್ತೆಗೆ ಒಂದು ಸಣ್ಣ ಪುಟ್ಟ ಸೀರೆ ಬಟ್ಟೆ ಅವರಿಗೆ ಬೇಕಾದಂತಹ ಔಷಧೋಪಚಾರಗಳನ್ನ ಅವರಿಗೆ ನೀಡುವಂತಾಗಿರ್ಬಹುದು. ಇನ್ನು ಅವರ ಅತ್ತೆ ಅಶಿಕ್ಷಿತರಾಗಿದ್ದರೆ ಶಿಕ್ಷಣವನ್ನ ನೀಡುವುದು ಅಥವಾ ತಿಳುವಳಿಕೆಯನ್ನ ನೀಡುವುದಾಗಿರ್ಬೋದು. ಇದರಿಂದ ಅತ್ತೆ ಸೊಸೆಯಲ್ಲಿ ಉತ್ತಮ ಬದಲಾವಣೆಯನ್ನು ನಾವು ನೋಡ್ತೀವಿ. ಹಾಗೆಯೇ
ಸೊಸೆಯಾದವಳಿಗೆ ಅತ್ತೆಯ ಬೈಗುಳವನ್ನು ಸಹಿಸಲಾಗುವುದಿಲ್ಲ. ಹಾಗೆ ಅತ್ತೆಯೂ ಸಹ ಬೈಗುಳಗಳನ್ನ ಕಡಿಮೆ ಮಾಡಿ ತಾನು ತನ್ನ ಮಗಳಿಗೆ ಹೇಗೆ ಬುದ್ಧಿವಾದ ಹೇಳ್ತಾರೆ ಆ ರೀತಿಯಲ್ಲಿ ಅವರು ಅವರ ವರ್ತನೆಯನ್ನ ಬದಲಾವಣೆ ಮಾಡ್ಕೋಬೇಕು. ಹಾಗೆಯೇ ಅತ್ತೆಯರಲ್ಲಿ ಕೆಲವು ಜಿಗುಟುತನದ ಬುದ್ಧಿ ಇರುತ್ತದೆ, ಅದನ್ನ ಕಡಿಮೆ ಮಾಡ್ಕೋಬೇಕು. ಸೊಸೆಯ ಬಗ್ಗೆ ನಲ್ಮೆಯ ನುಡಿಗಳನ್ನ ಅವಾಗ ಆಡ್ತಾ ಇರ್ಬೇಕು. ಹಾಗೆ ಅವರ ಸೊಸೆಯ ಬಗ್ಗೆ ಜಿಗುಟುತನವನ್ನ ತೋರಿಸ್ಬಾರ್ದು. ಅವರ ಮಾತುಗಳು ಹೇಗಿರ್ಬೇಕು ಅಂತ ಅಂದ್ರೆ ಈ ಆ ಅವರ ಮನಸ್ಸಿಗೆ ತುಚ್ಛವಾಗದಂತೆ ನಿಷ್ಠೂರದ ನುಡಿಗಳನ್ನ ಮಾತಾಡಬಾರ್ದು. ಈ ಸಲಾಕೆಗಳಂತೆ ಮಾತಾಡಿದಾಗ ಏನಾಗುತ್ತದೆ, ಇತ್ತೀಚಿನ ಆಧುನಿಕ ಸೊಸೆಯರಂತೂ ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಪರಿಸ್ಥಿತಿಗಳನ್ನ ಆ ಸರಳವಾಗಿ ನವೀಕರಿಸ್ಬೇಕು. ಅತ್ತೆ ಆದವರ ಅನುಭವದಲ್ಲಿ ಬೇಕಾದಷ್ಟಂತ ಈ ತರ ಘಟನೆಗಳನ್ನ ನೋಡಿರ್ತಾರೆ. ಆದ್ರಿಂದ ಯಾವುದೇ ಪರಿಸ್ಥಿತಿಗಳನ್ನ ಅವರು ನಿಭಾಯಿಸುವಲ್ಲಿ ಒಂದು ವಿಶೇಷವಾದಂತಹ ಜವಾಬ್ದಾರಿಗಳನ್ನ ಅವರು ತಗೋಬೇಕು. ಅವರು ಯಾವುದೇ ಕಾರಣಕ್ಕೂ ಸಕಾರಾತ್ಮಕ ಧೋರಣೆಗಳಲ್ಲೇ ಇರಬೇಕು ಹೊರತು ನಿಷ್ಠೂರವಾಗಿ ಯಾವತ್ತೂ ನಡ್ಕೋಬಾರ್ದು. ಹಾಗೂ ಸೊಸೆ ಮತ್ತು ಅತ್ತೆ ಮತ್ತು ಸೊಸೆ ನಡುವಿನ ಬಂಧ ಕೂಡಿದ್ರೆ ಮಾತ್ರ ಒಬ್ಬ ಪುರುಷ ಅಥವಾ ಮಗ ಅಥವಾ ಅವರ ಗಂಡ ಅವರು ಯಶಸ್ಸನ್ನು ಕಾಣಕ್ಕೆ ಸಾಧ್ಯ. ಒಬ್ಬ ಒಂದು ಮನೆಯಲ್ಲಿ ಒಬ್ಬ ಗಂಡಸು ಒಬ್ಬ ಮಗ ಆಗಿ ಅಥವಾ ಒಬ್ಬ ಗಂಡನಾಗಿ ಅವನು ದ್ವಿಪಾತ್ರದಲ್ಲಿ ಅವನು ಸರಿದೂಗಿಸ್ಬೇಕು ಅಂತಂದ್ರೆ ಇವರಿಬ್ಬರ ಪಾತ್ರನೂ ಕೂಡ ತುಂಬಾ ಉತ್ತಮವಾಗಿರ್ಬೇಕು ಮತ್ತು ಸಕಾರಾತ್ಮಕವಾಗಿರ್ಬೇಕು. ಹಾಗೆಯೇ ಆ ಒಬ್ಬ ವ್ಯಕ್ತಿ ಇಬ್ಬರನ್ನೂ ಸಹ ಸಂಭಾಳಿಸುವಂತಹ ಮಧುರ ಬಾಂಧವ್ಯವನ್ನು ಬೆಳೆಸುವಲ್ಲಿ ಅವನ ಪಾತ್ರವೂ ಕೂಡ ಒಂದು ಬಹಳ ಇರಿದು. ಏಕೆಂತಂದ್ರೆ ಈಗ ತಾಯಿ ಆದಾಗ ತಾಯಿಗೆ ಹೇಳುವಂತಹ ಬುದ್ಧಿವಾದ ಆಗಿರಬಹುದು ಅಥವಾ ಹೆಂಡತಿ ಮಾಡಿದಂತ ತಪ್ಪುಗಳ ತಿಳುವಳಿಕೆಗಳನ್ನ ಅವರಿಗೆ ತಿಳಿಸುವಂತದ್ದಾಗಿರಬಹುದು. ಇದೆಲ್ಲ ಅವನ ಮೇಲೆ ನಿಂತಿರುತ್ತದೆ. ಹಾಗೆಯೇ ಅಶಿಕ್ಷಿತ ಮಹಿಳೆಯರಲ್ಲಿ ಇಂತಹ ಬಾಂಧವ್ಯ ಇದ್ದಾಗ ಅವರು ತ್ಯಾಗ ಹಾಗೂ ಶ್ರಮದಲ್ಲಿ ಹೆಚ್ಚಿನದಾಗಿ ತೋರಿಸ್ತಾ ಇರ್ತಾರೆ. ಆದ್ರೆ ಈ ಅಕ್ಸೆಪ್ಟೆನ್ಸಿ ಅನ್ನೋ ವಿಚಾರದೊಳಗೆ ಸ್ವಲ್ಪ ಕಡಿಮೆ ಇರುತ್ತೆ. ಹಂಗೆ ಈ ಸೊಸೆ ಸಂಬಂಧಕ್ಕೆ ಉಪ್ಪು ಖಾರ ಹಚ್ಚಿ ವೈಭವೀಕರಿಸುವಂತಹ ಸಿನಿಮಾ, ಕಿರುಚಿತ್ರಗಳು ಅಥವಾ ನೆರೆಮನೆಯಂತಹ ಫ್ರೆಂಡ್ಸ್ ಅಥವಾ ಸಂಬಂಧಿಕರು ಇಂತಹ ವಿಚಾರಗಳಿಂದ ಅತ್ತೆಯಾದವರು ಸ್ವಲ್ಪ ದೂರ ಇರ್ಬೇಕು. ಸೃಜನಾತ್ಮಕವಾದಂತಹ ಹಾಗೂ ಉತ್ತಮವಾದಂತಹ ಗೆಳತನ ಹಾಗೂ ಸಿನಿಮಾ, ಕಿರುಚಿತ್ರ ಈ ತರದವನ್ನ ಸಕಾರಾತ್ಮಕವಾಗಿರುವಂತಹದ್ನ ನೋಡ್ಬೇಕು. ಆಧುನಿಕತೆ ಎಂಬ ವಿಷವರ್ತುಲ ನಿಧಾನವಾಗಿ ನಮ್ಮ ಸಂಸ್ಕೃತಿಯನ್ನ ಆವರಿಸಿಕೊಂಡು ನಮ್ಮ ದೇಶದ ವಿಭಕ್ತ ಕುಟುಂಬಗಳ ಸಂಖ್ಯೆಗಳನ್ನು ಹೆಚ್ಚು ಮಾಡುತ್ತಿದೆ. ಹಾಗೆಯೇ ಅವಿಭಕ್ತ ಕುಟುಂಬಗಳನ್ನ ನಾವು ನೋಡಬಹುದು ಜಾಸ್ತಿ. ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗುತ್ತಿದೆ. ಭೋಗ ಸಂಸ್ಕೃತಿ, ಸ್ವೇಚ್ಛಾಚಾರ ಪ್ರವೃತ್ತಿಗಳು ತಲೆ ಎತ್ತಿ ನಿಂತಿದೆ. ಹಾಗೆ ಇದರಿಂದ ನಮ್ಮ ಈ ವಿಚ್ಛೇದನದಂತಹ ವಿಚಾರಗಳು ಹೆಚ್ಚುತ್ತಾ ಹೋಗ್ತಾ ಇದೆ. ಆದ್ರಿಂದ ನಮ್ಮ ಸಂಬಂಧಗಳು ಬಲಗೊಳ್ಳಬೇಕು ಹಾಗೂ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಹಾಗೂ ನಮ್ಮ ಹೊಂದಾಣಿಕೆಯು ಬಾಂಧವ್ಯಗಳು ಹೆಚ್ಚಬೇಕು. ಆದ್ದರಿಂದ ಅತ್ತೆಯಾದವಳು ಸೊಸೆಯ ಸಮಸ್ಯೆಗಳಿಗೆ ಸ್ಪಂದಿಸಿ ಆಧರಿಸಬೇಕು. ಹಾಗೆಯೇ ಸೊಸೆಯಾದವಳು ಮಗಳಂತೆ ಆಗದಿದ್ದರೂ ಆಕೆಯೂ ಕೂಡ ನನ್ನಂತೆ ಹೆಣ್ಣು, ಆಕೆಯ ಪ್ರಾಯದ ಬಯಕೆಗಳು ಒಂದು ಕಾಲದಲ್ಲಿ ನನ್ನದಾಗಿದ್ದವು ಎಂದು ಅರಿತು ಅತ್ತೆಯ ಸೊಸೆಯ ನಡುವೆ ಉತ್ತಮವಾದಂತಹ ಬಾಂಧವ್ಯಗಳನ್ನ ಹಂಚ್ಕೋಬೇಕು ಹಾಗೂ ಸಹಕಾರವಾಗಿ ನಡೆಯಬೇಕು. ಹಾಗೆಯೇ ಅತ್ತೆ ಸೊಸೆಯ ನಡುವಿನಂತಹ ಒಂದು ವಿಶೇಷವಾದಂತಹ ಕೋಟ್ಸ್ಗಳನ್ನ ನಾನು ಸಂಗ್ರಹ ಮಾಡಿದ್ದೀನಿ. ಅದನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ತಾಯಿ ಮತ್ತು ಹೆಂಡತಿಯು ಅಳತೆ ಮೀರಿ ಗೌರವಿಸಬೇಕು. ಏಕೆಂದರೆ ಒಬ್ಬರು ಪ್ರಪಂಚಕ್ಕೆ ಕರೆತಂದರೆ ಇನ್ನೊಬ್ಬರು ನೀವೇ ಪ್ರಪಂಚ ಎಂದು ಬದುಕುವವರು. ಅತ್ತೆ ಸೊಸೆಯಾದರೆ, ಸೊಸೆ ಅತ್ತೆಯಾದರೆ, ಮಗಳಂತೆ ಸೊಸೆ, ಅಮ್ಮನಂತೆ ಅತ್ತೆ. ಅತ್ತೆ ಮನೆಯಲ್ಲಿ ಸೊಸೆ ಕೆಟ್ಟವಳಾಗಬೇಕು ಎಂದು ಎಣಿಸುವುದಿಲ್ಲ, ಸಮಯದ ಆಟಕ್ಕೆ ಕೆಟ್ಟವರನ್ನಾಗಿ ಮಾಡುತ್ತದೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಇಬ್ಬರು ಅಂದರೆ ಅತ್ತೆ ಹಾಗೂ ಹೆಂಡತಿಯ ಬೆಂಬಲವಿರುತ್ತದೆ. ನಿಮ್ಮನ್ನು ಬೆಂಬಲಿಸುವ ಅದ್ಭುತ ಶಕ್ತಿ ಅತ್ತೆ. ಏಕೆಂದರೆ ಭೂಮಿಯ ಮೇಲೆ
ಒಂದು ಸಕಾರಾತ್ಮಕ ಅತ್ತೆಯನ್ನು ಪಡೆದರೆ ಅವರೇ ಅದೃಷ್ಟಶಾಲಿಗಳು. ಸಾಧನೆಗಿಂತ ಹೆಚ್ಚು ಹರ್ಷಸಿದ್ಧವಾದ ಏಕೈಕ ವಿಷಯವೆಂದರೆ ತಾಳ್ಮೆ, ಸಂಯಮ ಹೊಂದಿರುವ ಅತ್ತೆ. ಅತ್ತೆಯನ್ನು ಪಡೆಯುವುದು ಈ ಇಂತಹ ಅತ್ತೆಯನ್ನು ಪಡೆಯುವುದು ಅದೃಷ್ಟಶಾಲಿಗಳೇ ಸರಿ. ಹೀಗೆ ಅತ್ತೆ ಸೊಸೆ ಬಾಂಧವ್ಯದ ಬಗ್ಗೆ ನಾನು ಒಂದಿಷ್ಟು ಸಂಗ್ರಹವನ್ನ ಮಾಡಿದ್ದೇನೆ. ಹಾಗೆಯೇ ಒಂದು ಸಾಮಾನ್ಯವಾಗಿ ನಾನು ಹೇಳ್ಬೇಕು ಅಂತ ಅಂದ್ರೆ, ಒಂದು ಹೆಣ್ಣು ಒಂದು ಮನೆಯಲ್ಲಿ ಹುಟ್ತು ಅಂತ ಅಂದ್ರೆ ಆಕೆಯ ಪಾತ್ರ ಅಗಾಧವಾದದ್ದು. ಆಕೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಹುಟ್ಟಿ ಅವಳು ಆ ಮನೆಗೆ ದೀಪವಾಗಿ ಬೆಳಗ್ತಾಳೆ. ಹಾಗೆಯೇ ಅವರ ಒಡ ಹುಟ್ಟಿದವರಿಗೆ ಅಕ್ಕ ತಂಗಿಯಾಗಿ ಅವಳ ಕಾರ್ಯವನ್ನ ನಿರ್ವಹಿಸ್ತಾಳೆ. ಹಾಗೆ ಅವಳು ದೊಡ್ಡವಳಾದ್ಮೇಲೆ ಅಪ್ಪ ಅಮ್ಮನ ಮುದ್ದಿನ ಮಗಳಾದ್ರೂನು ಸಹ ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋಗ್ತಾಳೆ. ಅವಳು ಒಂದು 21 ವರ್ಷದ ಕಾಲ ಅವಳು ಅಪ್ಪನ ಮನೆಯ ಮುದ್ದಿನ ಮಗಳಾಗಿದ್ದರೂ ಸಹ ಅವಳು ಆ ಅಪ್ಪನ ಮನೆಯ ಯುವರಾಣಿ ಆಗಿದ್ದರೂ ಸಹ ಬೇರೆಯವರ ಮನೆಗೆ ತನ್ನ ಸಂಬಂಧಗಳನ್ನೆಲ್ಲ ತೊರೆದು ಹೊಸ ಜೀವನಕ್ಕೆ ಹೊಂದಿಕೊಳ್ಳಲು ಹೋಗ್ತಾಳೆ. ಆಗ ಅತ್ತೆ ಆದವರು ಅದೇ ಅನುಕರಣೆಯಿಂದನೇ ಅವರು ಬಂದಿರ್ತಾರೆ. ಹಾಗಾಗಿ ಆ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಅತ್ತೆ ಸೊಸೆ, ಈಗ ಸೊಸೆಗೆ ಎಲ್ಲಾ ಹೊಸದಾಗಿರುತ್ತೆ. ಅವಳು ಈ ಒಂದು ಹೊಸ ಮನೆಗೆ ಹೋಗಿರೋದ್ರಿಂದ ಆಗಿರಬಹುದು, ಅವಳ ಸೊಸೆಯ ಪಾತ್ರದವರೆಗೂ ಅವಳ ಹೆಂಡತಿಯ ಪಾತ್ರದವರೆಗೂ ಎಲ್ಲಾ ಹೊಸದಾಗಿದ್ದಾಗ ಆ ಅತ್ತೆ ಆ ಸೊಸೆಗೆ ಕೂರ್ಸಿ ಬುದ್ಧಿವಾದ ಹೇಳಿ ಅಥವಾ ಅವಳು ಮಾಡಿದ ತಪ್ಪುಗಳನ್ನ ತಿದ್ದುತ್ತಾ ಅವಳನ್ನ ಒಂದು ಒಳ್ಳೆಯ ಸನ್ಮಾರ್ಗದೆಡೆಗೆ ನಡ್ಕೊಂಡು ಹೋಗ್ಲಿಲ್ಲ ಅಂತ ಅಂದ್ರೆ ಒಂದು ಹೆಣ್ಣು ಇಬ್ಬರು ಜಡೆಗಳು ಹೊಂದಾಣಿಕೆ ಆಗಿದ್ರೆ ಮಾತ್ರನೇ ಆ ಮನೆ ಏಳಿಗೆ ಸರಿ. ಇಲ್ಲ ಅಂತಂದ್ರೆ ಅದು ಸ್ಮಶಾನಕ್ಕಿಂತ ಕಡೆಯಾಗುತ್ತದೆ. ಹಾಗಾಗಿ ಎಲ್ಲಾ ಅತ್ತೆಂದಿರಾಗಿರ್ಬೋದು, ಸೊಸೆಯಂದಾಗಿರ್ಬೋದು, ಸೊಸೆಯಂದಿರು ಅವ್ರ ಏನ್ ಮಾಡ್ಬೇಕು ಅಂತ ಅಂದ್ರೆ ಎಲ್ಲಾ ನಾವ್ ತಿಳ್ಕೊಂಡಿರಲ್ಲ ಅಂತ ಹೇಳಿ ಅತ್ತೆ ಹೇಳುವಂತಹ ಕೆಲವು ಹಿತನುಡಿಗಳನ್ನ ಕೇಳ್ಬೇಕು, ಕೆಲವು ತಿಳುವಳಿಕೆಗಳನ್ನ ಕೇಳ್ಬೇಕು, ತಿದ್ದುಕೊಳ್ಳುವ ಅವಕಾಶವಿದ್ದಾಗ ತಿದ್ದುಕೊಳ್ಬೇಕು. ಮತ್ತೆ ಕೆಲವೊಂದು ಹೊಸ ವಿಚಾರಗಳನ್ನ ಹೇಳಿದಾಗ ನಾವು ಅದನ್ನ ಅನುಭವಿಸಿ ಅದನ್ನ ಅಳವಡಿಸ್ಕೊಳ್ಳೋ ಅಂತಹ ಮನಸ್ಥಿತಿಯನ್ನ ಪಡ್ಕೋಬೇಕು. ನಾನ್ ಹಾಗಿದ್ದೆ ಹೀಗಿದ್ದೆ, ನನ್ ಸೊಸೆ ಹಾಗಿರ್ಬೇಕು ಹೀಗಿರ್ಬೇಕು ಅನ್ನೋ ವಿಚಾರಧಾರೆಗಳನ್ನ ಬಿಟ್ಟು ನಮ್ಗೆ ಏನು ದೊರಕಿದೆ ಅದನ್ನ ನಾವು ಏನ್ ಮಾಡ್ಬೇಕು, ನಾವು ಅಳವಡಿಸ್ಕೊಳ್ಬೇಕು ಮತ್ತು ಅನುಕರಿಸ್ಬೇಕು. ಹಾಗಾಗಿ ಇತ್ತೀಚಿನ ಕಾಲಮಾನಗಳಲ್ಲಿ ಹೆಣ್ಣಿನ ಪೀಳಿಗೆಗಳೇ ಕಡಿಮೆ ಆಗಿದೆ. ಈಗ ನಮ್ಮ ಭಾರತ ದೇಶದಲ್ಲೇ ನೋಡಿದ್ರೆ ಏನಪ್ಪಾ ಅಂತ ಅಂದ್ರೆ ಈಗ ಮದುವೆ ಆಗದೆ ಇರುವಂತಹ ಪುರುಷರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಹೆಣ್ಣು ಮಕ್ಕಳು ಆಗಿರುವಂತಹ ನಾವುಗಳೆಲ್ಲ ಹೆಣ್ಣು ಮಕ್ಕಳಿಗೆ ಗೌರವಿಸೋಣ. ಮತ್ತೆ ಹಾಗೆ ನಾವು ತಿಳ್ಕೊಂಡಿರುವಂತಹ ವಿಚಾರಗಳನ್ನ ಹಾಗೂ ನಮ್ಮ ಮನೆಯಲ್ಲಿರುವಂತಹ ಬಾಂಧವ್ಯಗಳನ್ನ ಬೆಳೆಸೋಣ. ಇಲ್ಲ ಅಂತಂದ್ರೆ ನಮ್ಮ ದೇಶದಲ್ಲಿ ಅವಿಭಕ್ತ ಕುಟುಂಬಗಳು ಕಣ್ಮರೆ ಆಗಿ ಹೋಗೇ ಬಿಡುತ್ತೆ. ನಾವು ಈ ತರ ಪುಸ್ತಕಗಳಲ್ಲಿ ಅಥವಾ ಅಧ್ಯಯನಗಳಲ್ಲಿ ಮಾತ್ರ ನಾವು ನೋಡಕ್ ಸಾಧ್ಯ. ಆದ್ರಿಂದ ನನಗೆ ಕೊಟ್ಟಿರುವಂತಹ ಈ ಅತ್ತೆ ಸೊಸೆ ವಿಚಾರದಲ್ಲಿ ನನಗೆ ತಿಳಿದಿರುವ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತುತಪಡಿಸಿದ್ದೇನೆ. ಹಾಗೆ ಒಂದು ಸಣ್ಣ ಗೀತೆಯೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಒಂದು ಹೆಣ್ಣು ನಮ್ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಜೊತೆಗೆ ನಾವು ಅವಳನ್ನ ಸೊಸೆಯಾಗಿ ಕಳಿಸ್ಕೊಡ್ಬೇಕಾಗಿರುವಂತಹ ಒಂದು ಸನ್ನಿವೇಶ. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು. ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನು ತುಂಬಲು ಒಪ್ಪಿಸುವೆವು. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು. ಧನ್ಯವಾದಗಳು. ನಾನು ಅತ್ತೆ ಸೊಸೆ ವಿಚಾರನ ಅಂತ ವಿಚಾರನ ನಮ್ಮ ಅತ್ತೆಗೆ ತಿಳಿಸಿರೋದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಅತ್ತೆನೂ ಕೂಡ ಬಂದಿದ್ದಾರೆ. ಆದ್ರಿಂದ ನಮ್ಮ ಅತ್ತೆಯವರಿಗೂ ಸ್ವಾಗತ. ಅವರು ಒಂದೆರಡು ಮಾತಾಡ್ಬೇಕು ಅಂತ ಈ ವೇದಿಕೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಂದೇನವ್ವ ಏನ್ ಸಂದಾಗ ಪಾಠ ಮಾಡ್ದೆ ಯವ್ವ. ಅಲ್ಲ ಕಣೆ, ಮದ್ವೆಗ ಹೊಸತ್ರಾಗೆ ನನ್ ಮಕ ಕಂಡಿರೆ ಸಾಕು ವಾಂತಿ ಮಾಡ್ಕಂತಿದ್ದೆ. ನಾನ್ ನೋಡಿದ್ರೆ ಸಾಕು ಮೂತಿ ಆ ಕಡೆ ಈ ಕಡೆ ತಿರ್ಸ್ಕತಾ ಇದ್ದೆ. ಅದ್ ಹೆಂಗವ್ವ ಈ ತರ ಎಲ್ಲ ರೆಡಿ ಆಗ್ಬಿಟ್ಟಿದ್ಯಾ ನೀನು? ಅಯ್ಯೋಯ್ಯೋ, ನಾನು ಹಂಗೆ ಕೇಳ್ತೀವ್ನಿ.
ನನ್ ಸೊಸೆ ಮುದು ಇಂಥ ಪಸಂದ ಕೊಡ್ತಾಳೆ ಅಂತ ನನ್ಗೆ ಅನ್ಕೊಂಡೇ ಇರ್ಲಿಲ್ಲ ಕಣೆ. ಅಲ್ಲ ಕಣೆ, ಈ ತರ ಎಲ್ಲ ಇಷ್ಟು ಸಂದಾಗ ರೆಡಿ ಆಗಿದ್ಯಲ್ಲ, ಇದು ಹೆಂಗವ್ವ ಸಾಧ್ಯ ಆಯ್ತು? ಅತ್ತೆ ಏನ್ ಗೊತ್ತತೆ, ಎಲ್ಲಾ ನಿಮ್ ಗರಡಿಲಿ ನಾನ್ ಬೆಳ್ದಿರೋದಕ್ಕೆ ಅತ್ತೆ ಇದೆಲ್ಲ ಆಗಿರೋದು. ಓ ಬೋಲೆ ಪಸಂದಾಗ ಹೇಳ್ದೆ ಕಣವ್ವ. ಅದ್ಯಾವ್ ನಿಂಗ್ ಸಂದಾಗ ಮಡ್ಗಿರ್ಲಿ ಕಣವ್ವ. ನನ್ ಮಗನು ಅವನೇ, ಒಳ್ಳೆ ಸಗಣಿ ತೆಪ್ಪೆ ತರ ಇರ್ತಾನೆ. ನೀನ್ ನೋಡವ್ವ ಹೆಂಗ್ ಪಟ್ ಪಟ್ನ ಅರುಳು ಉಳ್ದಂಗ್ ಉರಿತೀಯ ಕಣವ್ವ. ನನ್ಗಂತೂ ಬೋಲ್ ಸಂತೋಷ ಆಯ್ತು ಕಣವ್ವ. ಆ ಅಂದಂಗೆ ಅತ್ತೆ ಸೊಸೆ ಬಗ್ಗೆ ಇಷ್ಟು ಚಂದಾಗಿ ನಿನ್ ಪಾಠ ಕೇಳ್ಕೊಟ್ಟಿವಿ. ಎಲ್ರಿಗೂ ಬುದ್ಧಿಯವ್ರ ಮೇಡಮ್ರ, ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂದ್ರೆ, ಅತ್ತೆ ಸೊಸೆ ಅತ್ತೆ ಸೊಸೆ ಅಲ್ಲ, ಅಮ್ಮ ಮಗಳು ಸಂಬಂಧದ ತರ ಇರ್ಬೇಕು ಕಣ್ರವ್ವ. ಇದನ್ನೆಲ್ಲ ಆದಷ್ಟು ಎಲ್ರಿಗೂ ಹಂಚ್ಕೊಂಡ್ಬಿಡ್ರಿ. ಅವರು ಸಹ ಇದನ್ನೆಲ್ಲ ನೋಡ್ಬಿಟ್ಟು ಈ ತರನೇ ಅನುಸರಣೆ ಮಾಡ್ಕೊಂಡು ಹೋಗ್ಲಿ. ಅವರು ಬಾಳು ಪಸಂದಾಗಿರ್ಲಿ. ಥ್ಯಾಂಕ್ ಯು ಕಣವ್ವ, ಥ್ಯಾಂಕ್ ಯು ಕಣವ್ವ. ಥ್ಯಾಂಕ್ ಯು ಅತ್ತೆ. ಆ ಈ ಎಲ್ಲಾ ಆತ್ಮ ಬಂಧುಗಳಿಗೂ ಥ್ಯಾಂಕ್ ಯು. ಇಷ್ಟುವರೆಗೂ ನಾನು ಹೇಳಿದಂತಹ ವಿಚಾರಗಳನ್ನ ಸುವಿವರವಾಗಿ ಕೇಳಿಸ್ಕೊಂಡಿದ್ದಕ್ಕೆ. ಹಾಗೇನೆ ನಾವ್ ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇನೆ, ಎಲ್ಲಾರು ಅತ್ತೆ ಸೊಸೆ ಅಂತಂದ್ರುನು ಅವರು ಹೆಣ್ಣೆ, ಅಮ್ಮ ಅಂದ್ರು ಹೆಣ್ಣೆ, ಅಕ್ಕ ಅಂದ್ರು ಹೆಣ್ಣೆ, ತಂಗಿ ಅಂದ್ರು ಹೆಣ್ಣೆ. ಹೆಣ್ಣು ಅನ್ನೋ ಒಂದು ವಿಚಾರನ ಮನ್ಸಿನೊಳಗೆ ಇಟ್ಕೊಂಡು ಏನೇ ಮನಸ್ತಾಪಗಳು ಬಂದ್ರುನು, ಏನೇ ಕೋಪ ತಾಪಗಳು ಬಂದ್ರುನು ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದು ನಾ ಈ ಮೂಲಕ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವೆರಿ ಗುಡ್ ಮ್ಯಾಮ್, ವಂಡರ್ಫುಲ್ ಕ್ಲಾಸ್. ಆಮೇಲೆ ಎಂಡಿಂಗ್ ನಮ್ಮ ಅಶ್ವಿನಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಆ ಸಂಭಾಷಣೆ ತುಂಬಾ ಚೆನ್ನಾಗಿದೆ, ಮುಕ್ತವಾಗಿದೆ ಒಂಥರ. ರೈಟ್, ವೆರಿ ಗುಡ್. ಸೊ ಅಂದ್ರೆ ಅತ್ತೆ ಸೊಸೆ ಅಂದ್ರೆ ಅಮ್ಮ ಮಗಳು ಅಂತ ಏನ್ ಹೇಳಿದ್ರು ಅದು ಅದ್ಭುತವಾದ ಮಾತದು. ಸೊ ಆ ರೀತಿಯಲ್ಲಿ ಹೋದ್ರೆ ಇನ್ನೊಂದು ನಾವೆಲ್ಲ ಇನ್ ಸ್ವಲ್ಪ ಆಧ್ಯಾತ್ಮಿಕ ಜೋಡಿಸ್ಕೊಂಡಿದ್ರೆ ಯಾವುದೇ ತೊಂದರೆಗಳು ಬರಲ್ಲ. ಆಧ್ಯಾತ್ಮಿಕದಲ್ಲಿ ಏನು ಗೊತ್ತಾ, ಈ ಮೈತ್ರಿಯ ಭಾವನೆ ಹೆಚ್ಚಾಗತ್ತೆ. ಈಗ ಇಬ್ರು ಧ್ಯಾನ ಮಾಡಿದ್ರೆ ಇನ್ನು ಅದಕ್ಕಿಂತ ಉತ್ತಮ ಏನಿಲ್ಲ. ಯಾಕಂದ್ರೆ ಯಾವಾಗ ಧ್ಯಾನ ಶುರು ಮಾಡ್ತಾರೋ ಇಬ್ರು, ಅವಾಗ ಇಬ್ರು ಒಂಥರ ಫ್ರೆಂಡ್ಸ್ ಆಗ್ತಾರೆ. ಈ ಆಧ್ಯಾತ್ಮಿಕದಲ್ಲಿ ಬರುವಂತ ವಿಷಯನೇ ಏನಂತಂದ್ರೆ ಮೈತ್ರಿಯ ಫ್ರೆಂಡ್ಶಿಪ್ ಅಷ್ಟೇ. ಆ ಫ್ರೆಂಡ್ಶಿಪ್ ಅಲ್ಲಿ ಏನಾಗತ್ತೆ, ಯಾವುದೇ ಅತ್ತೆ ಸೊಸೆ ಏನು ಇರಲ್ಲ, ಅಲ್ಲಿ ಎಲ್ಲ ಕರ್ಗೋಗುತ್ತೆ ಅದೆಲ್ಲ. ಅವಾಗ ಅದ್ಭುತವಾದ ಜೀವನ ನಡೆಸ್ಕೊಳ್ಳುವಂತ ಅವಕಾಶ ಅವ್ರಿಗಿರತ್ತೆ, ಆನಂದವಾಗಿ ಜೀವನ ನಡೆಸ್ಕೋಬಹುದು. ರೈಟ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.